ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನೆ ದಿನ ನಾವು ಸ್ಕಿನ್ ಅಲರ್ಜಿಗೆ ಸಂಬಂಧಪಟ್ಟ ರೋಗಿಗಳಿಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದೆವು. ಈ ದಿನ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ತಲೆ ಸುತ್ತು, ತಲೆನೋವು, ಮೈಗ್ರೇನ್ ಅಥವಾ ನಿಮ್ಮ ಏನದು ತಲೆಯಲ್ಲಿರುವಂಥ ಬಾಧೆಗಳಿಗಾಗಿ, ಬ್ಲಡ್ ಕ್ಲಾಟ್ ಆಗಿದೆ ಅನ್ನೋದು ಅಥವಾ ಡ್ಯಾಂಡ್ರಫ್ ಸಮಸ್ಯೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಶಿರಸ್ಸಿಗೆ ತಲೆಗೆ ಸಂಬಂಧಪಟ್ಟ ಒಂದು ಗಾಯಗಳು, ರೋಗ ಬಾಧೆಗಳಿಂದ ನರಳುತ್ತಿರುವವರ ರೋಗ ಸೌಖ್ಯಕ್ಕಾಗಿ ಈ ದಿನ ವಿಶೇಷವಾಗಿ ಪ್ರಾರ್ಥಿಸೋಣ. ಕಾರಣ ವಿಮೋಚನಾ ಕಾಂಡ 15:26 ನಾವು ನೋಡುತ್ತೇವೆ, ಸರ್ವೇಶ್ವರನಾದ ನಾನೇ ನಿಮ್ಮ ಆರೋಗ್ಯದಾಯಕ, ಯೆಹೋವ ರಾಫ, ನಾನೇ ನಿಮ್ಮ ಸೌಖ್ಯದಾಯಕ. ಆಮೇನ್ ಎಂದು ಟೈಪ್ ಮಾಡೋಣ. ಸರ್ವೇಶ್ವರನು ನನ್ನ ಆರೋಗ್ಯದಾಯಕ, ಯೇಸುವೆ ನನ್ನ ಸೌಖ್ಯದಾಯಕ, ಜೀಸಸ್ ಈಸ್ ಮೈ ಫ್ಯಾಮಿಲಿ ಡಾಕ್ಟರ್. ಚೆನ್ನಾಗಿದೆ ಅಲ್ವಾ? ನಾವು ಏನದು ಫ್ಯಾಮಿಲಿ ಲಾಯರ್, ಫ್ಯಾಮಿಲಿ ಡಾಕ್ಟರ್, ಫ್ಯಾಮಿಲಿಗೆ ಪರಿಚಯವಾಗಿ ಇಟ್ಕೊಂಡಿರ್ತೀವಿ. ಆ ರೀತಿ ಇವತ್ತು ನಮ್ಮ ಕುಟುಂಬದ ವೈದ್ಯರು ಪ್ರಭು ಯೇಸು ಆಗಿದ್ದಾರೆ. ಆಮೇನ್. ಈ ತಲೆ ಸುತ್ತು, ತಲೆನೋವು ಇದು ಭಾಳ ಸೀರಿಯಸ್ ಇಶ್ಯೂ. ಇದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಕಾರಣ 1-2 ವಾರಗಳ ಹಿಂದೆ ನನಗೆ ಸಡನ್ನಾಗಿ ಬೆಳಿಗ್ಗೆ ಎದ್ದಾಗ ತಲೆ ಚಕ್ಕರ್ ಹೊಡೆದಂಗಾಯಿತು. ಎದ್ದೋಳಕ್ಕೂ ಆಗಲಿಲ್ಲ. ಹಾಗೇ ಬೆಡ್ಡಲ್ಲಿ ಮಲಗಿದೆ. ಅಯ್ಯೋ, ನನಗೆ ತಲೆ ಚಕ್ಕರ್ ಬರ್ತಾಯಿದೆ, ನನಗೆ ಅದು ಬಂದಿದ್ದಿಲ್ಲ, ಅಷ್ಟು ಅಭ್ಯಾಸ ಇಲ್ಲ, ನನಗೇನೋ ಆಗ್ತಾಯಿದೆ, ತಲೆ ಚಕ್ಕರ್ ಆಗ್ತಾಯಿದೆ ಅಂತ ಮಲಗಿದೆ. ಸೊ ಮಕ್ಕಳು ಬಿಸಿನೀರು ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ಸ್ವಲ್ಪ ಸ್ವೀಟ್ಸ್ ಕೊಟ್ಟರು. ಆಮೇಲೆ ಲೈಟಾಗಿ ಎದ್ದು ಕೂತ್ಕೊಂಡ್ರು, ತಿರ್ಗಾ ಚಕ್ಕರ್ ಆಗ್ತಾಯಿದೆ. ಇದು ರೇರು, ಅಪರೂಪಕ್ಕೆ ನನಗೆ ಆಗಿರೋದು. ನಮ್ಮ ಯಜಮಾನ್ರು ಕೇಳಬೇಕಾ? ಇಲ್ಲ ಒಂದು ಸಲ ಡಾಕ್ಟ್ರ್ ಹತ್ರ ಚೆಕ್ ಮಾಡೋಣ ಬಾಬಾ. ಇಲ್ಲ ಬಿಡ್ರಿ, ಸ್ವಲ್ಪ ನಿದ್ದೆ ಕಮ್ಮಿ ಆಗಿರ್ಬೋದು ಅಥವಾ ಟಯರ್ಡ್ ಆಗಿರ್ಬೋದು ಅಂದರೂ ಸಹ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಅವರ ಕಾಳಜಿ, ನಾನು ಬೇಡ ಅಂತ ವಾದ ಮಾಡೋಂಗೆ ಇಲ್ಲ. ಸೊ ಆವಾಗ ನೋಡಿದ್ರೆ ಡಾಕ್ಟ್ರ್ ಹೇಳಿದ್ರು, ಲೋ BP ಆಗಿದೆ ಸ್ವಲ್ಪ, ಅದಕ್ಕಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ ಅನ್ನುವ ರೀತಿಯಲ್ಲಿ, ಬಿಸಿಲು, ಒತ್ತಡ ಅನ್ನೋ ರೀತಿಯಲ್ಲಿ. ಆವಾಗ ಯೋಚನೆ ಮಾಡಿದೆ, ಓ ಮೈ ಗಾಡ್, ಇಷ್ಟು ದೊಡ್ಡ ಶರೀರ, ಆ ತಲೆ ಸುತ್ತುವಾಗ ಹೀಗೆದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಹಾಗೇ ಅಂತ. ಆವಾಗ ಅನ್ನಿಸ್ತು, ಎಷ್ಟು ಜನ ತಲೆ ಸುತ್ತು, ತಲೆನೋವು, ಮೈಗ್ರೇನ್, ಏನೆಲ್ಲ ರೋಗ ಬಾಧೆಗಳಿಂದ ನರಳ್ತಾ ಇದ್ದಾರೆ. ಸೊ ಅವರ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ ಅಂತ ನಾವು ನಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ಖಂಡಿತವಾಗಿ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಧ್ಯಾನ ಕೂಟಗಳಲ್ಲಿ, ನೈಟ್ ವಿಜಿಲಲ್ಲಿ ಮಾಡ್ತೀವಿ. ಆದರೆ ಜೀವಸ್ವರ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಇಂಥ ಒಂದು ರೋಗ ಬಾಧೆಯಿಂದ ನರಳುತ್ತಿರೋರು ಇರಬಹುದಲ್ವಾ? ನೀವು ನನ್ನ ಕುಟುಂಬ, ನನ್ನ ಆತ್ಮೀಯರು. ಸೊ ನಿಮಗಾಗಿ ಇದರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಇದನ್ನು ನನಗೆ ಮಾಡಲು ಒಂದು ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ನಾವು. ಅದಕ್ಕೆ ಬೇಕಾದ ಒಂದು ಪ್ರಾರ್ಥನೆ. ಉದಾಹರಣೆಗೆ ನೋಡಿ, ಈಗ ಡಾಕ್ಟ್ರ್ ಹತ್ರ ಹೋದರೆ ತಲೆನೋವು ಅಂದರೆ ಅದಕ್ಕೆ ಒಂದು ಮಾತ್ರೆ, ಹೊಟ್ಟೆ ನೋವು ಅಂದರೆ ಅದಕ್ಕೆ ಒಂದು ಮಾತ್ರೆ. ಬೈಬಲಲ್ಲಿ ಎಲ್ಲ ರೋಗಗಳಿಗೆ ದಿವ್ಯ ಔಷಧಿ ಇದೆ. ದಿಸ್ ಈಸ್ ಎ ಬಿಗ್ ಮೆಡಿಕಲ್ ಸ್ಟೋರ್. ಈಗ ಮೆಡಿಕಲ್ ಸ್ಟೋರ್ಗೆ ಹೋದಾಗ ನಾವು, ಆ ಮೆಡಿಕಲ್ ಸ್ಟೋರ್ ತುಂಬ ಔಷಧಿ ಇದೆ. ಈ ಔಷಧಿ ತೊಗೊಂಡ್ರೆ ನಿನಗೆ ಗುಣ ಆಗುತ್ತೆ ಅಂತ ಯಾವುದ್ಯಾವುದೋ ಔಷಧಿ ತೊಗೊಂಡು ನುಂಗಕ್ಕಾಗುತ್ತಾ? ಇಲ್ಲ. ನಮಗೆ ಯಾವ ರೋಗಕ್ಕೆ ಔಷಧಿ ಬೇಕೋ ಆ ಮಾತ್ರೆ ತೆಗೆದುಕೊಂಡಾಗ ನಮಗೆ ರಿಲೀಫ್ ಆಗುತ್ತೆ, ಸೌಖ್ಯ ಸಿಗುತ್ತೆ. ಅದೇ ರೀತಿಯಲ್ಲಿ ಪವಿತ್ರ ಗ್ರಂಥದಲ್ಲಿ ನಮ್ಮ ಎಲ್ಲ ರೋಗಗಳಿಗೆ ಔಷಧಿ ಇದೆ. ವಿಶೇಷವಾಗಿ ಹೇಳಬೇಕಾದ್ರೆ ಯೆಹೋವ ರಾಫ, ಯೇಸು ನನ್ನ ಸೌಖ್ಯದಾಯಕ ಎಂದು ಅರಿಕೆ ಮಾಡೋಣ. ಅವರನ್ನು ನಮ್ಮ ಫ್ಯಾಮಿಲಿ ಡಾಕ್ಟ್ರಾಗಿ ಬರಮಾಡಿಕೊಳ್ಳೋಣ. ಯಾವ ನೋವಿಗೆ ಯಾವ ಔಷಧಿಯೋ ಅದನ್ನು ನಾವು ಅರಿಕೆ ಮಾಡುವಾಗ ಆ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಪ್ರೇಸ್ ದ ಲಾರ್ಡ್. ಕಾರಣ ನಾನು ನಿನ್ನ ಗಾಯಗಳನ್ನು ಕಟ್ಟಿ ನಿನ್ನ ರೋಗವನ್ನು ಗುಣಪಡಿಸುವೆನು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ನಿರ್ಲಕ್ಷ್ಯ ಮಾಡದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆದ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಪ್ರೇಸ್ ದ ಲಾರ್ಡ್. ಓಕೆ, ಈ ತಲೆ ಸುತ್ತು, ತಲೆನೋವು, ಮೈಗ್ರೇನು
ಇದಕ್ಕೆ ಸಂಬಂಧಪಟ್ಟದ್ದು ಯೋಚನೆ ಮಾಡುವುದಾದರೆ ನಾನು ಆಳವಾಗಿ ಹೋಗ್ತಾ ಇಲ್ಲ. ಜ್ಞಾನೋಕ್ತಿ 14:30 ಹೇಳುತ್ತೆ, ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯಕರ. ನಮ್ಮ ಮನಸ್ಸು ಅಥವಾ ನಮ್ಮ ಆಲೋಚನೆ ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಅದಕ್ಕಾಗಿ ಪ್ರಭು ಯೇಸು ಹೇಳ್ತಾರೆ 1 ಪೇತ್ರ 1:13 ನಿಮ್ಮ ಮನಸ್ಸು ಸ್ವಸ್ಥದಿಂದಿರಲಿ, ಸ್ವಸ್ಥ ಚಿತ್ತರಾಗಿರಿ, ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ, ನಿಮ್ಮ ಮನಸ್ಸನ್ನು ನನಗೆ ಕೊಡಿ. ಸೊ ಈ ಮನಸ್ಸು, ತಲೆ ಯಾರಿಗೆ ಕೊಡಬೇಕು? ಯೇಸುವಿಗೆ ಕೊಡಬೇಕು. 1 ಪೇತ್ರ 5:7 ನಾವು ನೋಡ್ತೇವೆ, ಯಾಕೆ ಜಾಸ್ತಿ ತಲೆನೋವು ಮೈಗ್ರೇನ್ಗೆ ಕಾರಣ ಅಂದರೆ ಚಿಂತೆಗಳು, ಪೇಚಾಟಗಳು, ದುಗುಡಗಳು, ದುಃಖ, ಚಿಂತೆ, ಪೇಚಾಟ, ಅಲ್ಲಿ ಆನಂದ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯಕರ. ಇವತ್ತು ನಮ್ಮ ಮನಸ್ಸು ಸ್ವಸ್ಥತೆಯಿಂದ ಆರೋಗ್ಯಕರವಾಗಿರಬೇಕಾದರೆ ಅದಕ್ಕೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯ ಸಕಲವನ್ನು ಸ್ವಸ್ಥಪಡಿಸುತ್ತದೆ. ಪ್ರೈಸ್ ದ ಲಾರ್ಡ್. ಸುಜ್ಞಾನ ಗ್ರಂಥ 16:12 ಅವರು ಗುಣ ಹೊಂದುವುದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ, ಸಕಲವನ್ನು ಸ್ವಸ್ಥಪಡಿಸುವ ದೇವರ ವಾಕ್ಯದ ಶಕ್ತಿಯಿಂದ. ಓಕೆ, ಈ ತಲೆ ಸುತ್ತು ಬಗ್ಗೆ ಬೈಬಲಲ್ಲಿ ಎಲ್ಲಾದರೂ ಒಂದು ಘಟನೆ ಇದೆಯಾ, ಯಾವುದಾದ್ರೂ ರೋಗ ಗುಣ ಆಗಿರೋ ಘಟನೆ ಇದೆಯಾ ಅನ್ನುವ ರೀತಿಯಲ್ಲಿ ಹುಡುಕಿದಾಗ ಪವಿತ್ರಾತ್ಮರು ನನಗೆ ಕರೆಕ್ಟಾಗಿ ತೋರಿಸ್ಕೊಟ್ರು. ಅದನ್ನು ಓದೋಣ. 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯ ವಚನ 19-18 ಓದೋಣ. ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿನ ಹೊಲದಲ್ಲಿ ಬೆಳೆ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ಇಲ್ಲಿ ಎಲೀಷನ ಕಾಲದಲ್ಲಿ ಶೂನೇಮ್ಯಳಿಗೆ ಒಂದು ಗಂಡು ಮಗು ಇರುತ್ತೆ. ಆ ಮಗು ದೊಡ್ಡವನಾದ ಮೇಲೆ ತಂದೆಯ ಬಳಿಗೆ ಹೋಗುತ್ತಾನೆ. ಆ ಮಗು ದೇವರ ಕೃಪೆಯಿಂದ ಹುಟ್ಟಿದಂಥ ಮಗು. ಆ ಶೂನೇಮ್ಯ ಸ್ತ್ರೀ ಎಲೀಷ ಪ್ರವಾದಿ ದೇವರ ಸೇವಕ ಎಂದು ಆತನಿಗೆ ಆ ಊರಿಗೆ ಬಂದು ಹೋಗಲು ತಂಗುವುದಕ್ಕಾಗಿ ಒಂದು ಕೋಣೆಯನ್ನು, ಮೇಜನ್ನು ಎಲ್ಲವನ್ನ ಪ್ರಿಪೇರ್ ಮಾಡಿಕೊಟ್ಟು ಆತನನ್ನು ಉಪಚರಿಸಿರುವ ಕಾರಣ ಆತನು ನನಗೆ ಇಷ್ಟೊಂದು ಸತ್ಕಾರ್ಯವನ್ನು ಮಾಡಿದ ಈ ಮಹಿಳೆಗೆ ಏನಾದರೂ ಮಾಡಬೇಕು ಎನ್ನುವಾಗ ಆಕೆಗೆ ಮಗು ಇಲ್ಲ ಎಂಬ ವಿಷಯ ತಿಳಿದಾಗ, ಬರುವ ವರ್ಷ ನಿನಗೊಬ್ಬ ಗಂಡು ಮಗ ಇರುತ್ತಾನೆ ಎನ್ನುವ ರೀತಿಯಲ್ಲಿ ಆಕೆಗೆ ಒಂದು ಮಗು ಹುಟ್ಟಿರುತ್ತೆ. ಆ ಮಗು ಬೆಳೆದು ದೊಡ್ಡವನಾದ ಮೇಲೆ ತಂದೆಯ ಬಳಿಗೆ ಹೋದನು. ಅಲ್ಲಿದ್ದಾಗ ಅವನು ಇದ್ದಕ್ಕಿದ್ದಾಗೆ, ಅಪ್ಪ ನನ್ನ ತಲೆ ಸಿಡಿಯುತ್ತಿದೆ ಎಂದು ಕೂಗಿಕೊಂಡನು. ಬಿಸಿಲು, ತಂದೆ ಹೊಲದಲ್ಲಿ ಬೆಳೆಯನ್ನು ಕೊಯ್ಯುವ ಸಮಯ, ಮಠ ಮಧ್ಯಾಹ್ನ. ಈ ಮಗನಿಗೆ ಇದ್ದಕ್ಕಿದ್ದಂಗೆ ಏನಾಯಿತು? ತಲೆ ಸಿಡಿಯುತ್ತಿದೆ. ಅಪ್ಪ ನನ್ನ ತಲೆ ಸಿಡಿಯುತ್ತಿದೆ, ನನಗೇನಾಗ್ತಿದೆ ಅಂತ ಗೊತ್ತಿಲ್ಲ ಎಂದು ತಂದೆಯ ಬಳಿಗೆ ಓಡುತ್ತಾನೆ. ತಂದೆ ಒಬ್ಬ ಸೇವಕನನ್ನು ಕರೆದು ಇವನನ್ನು ತಾಯಿಯ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದೊಪ್ಪಿಸಿದನು. ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆಯೇ ಇದ್ದು ಅನಂತರ ಸತ್ತನು. ನೋಡಿ, ಈ ತಲೆ ಸಿಡಿತ ಅಥವಾ ಮೈಗ್ರೇನ್ ಅಥವಾ ತಲೆಗೆ ಸಂಬಂಧಪಟ್ಟ ಶೂನ್ಯತೆ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅನ್ನುವ ರೀತಿಯಲ್ಲಿ ನನಗೆ ಯಾರೋ ಹೇಳಿದ್ರು, ಆ ಲೋ ಬಿ ಪಿ ಇದ್ದಾಗ, ಅಕ್ಕ ಲೋ ಬಿ ಪಿ ತುಂಬ ಡೇಂಜರ್ ಅಕ್ಕ, ಇದಕ್ಕಿದ್ದಂಗೆ ಅದು ಪ್ರಾಣ ಹೋಗ್ಬಿಡುತ್ತೆ ಅಂತ. ನಾನು ಹೇಳಿದೆ, ಮುಚ್ಚುಬಾಯ್, ಯೇಸುವಿನ ರಕ್ತ ನನ್ನ ಶರೀರದಲ್ಲಿ ಕೋಟ್ಯಾನುಕೋಟಿ ರಕ್ತ ಕಣಗಳನ್ನು ಉಂಟಾಗುವಂತೆ ಮಾಡಿ ನಾನು ಸಂಪೂರ್ಣ ಸೌಖ್ಯವನ್ನು ಪಡೆದುಕೊಂಡಿದ್ದೇನೆ ಎನ್ನುವ ರೀತಿಯಲ್ಲಿ ಆ ಒಂದು ನೆಗೆಟಿವ್ ಮಾತನ್ನು ನಾನು ರಿಜೆಕ್ಟ್ ಮಾಡಿದೆ. ಸೊ ನೋಡಿ, ಇಲ್ಲಿ ಈ ಮಗು ತಲೆ ಸಿಡಿತ ಎಂದು ಕೂಗಿಕೊಂಡು ಬಂದು ತಾಯಿಯ ತೊಡೆಯ ಮೇಲೆ ಮಲಗಿದೆ. ತಾಯಿಗೇನು ಮಾಡಬೇಕೆಂದು ತೋಚ್ತಾ ಇಲ್ಲ. ಆ ಒಂದು ತಲೆ ಸಿಡಿತದಿಂದ ಉಂಟಾದ ಒಂದು ಸಮಸ್ಯೆ ಆ ಮಗುವಿನ ಪ್ರಾಣವನ್ನೇ ಕೊಂಡೊಯ್ಯಿತು. ಆ ಮಗು ಸತ್ತು ಹೋದನು ಅನ್ನುವ ರೀತಿಯಲ್ಲಿ. ಆದರೆ ಆ ತಾಯಿ ಮಾಡಿದ ಕೆಲಸ ಅದ್ಭುತಕರವಾದುದು. ಆಕೆಯ ವಿಶ್ವಾಸ ದೊಡ್ಡದು. ಮಗುವನ್ನು ಅಲ್ಲಿಯೇ ಕೋಣೆಯಲ್ಲಿ ಮಲಗಿಸಿ ಕೂಡಲೇ ದೈವ ಪುರುಷನ ಬಳಿಗೆ ಹೋಗುತ್ತಾಳೆ. ಎಲೀಷ ಪ್ರವಾದಿಯನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಆಕೆ ಕಣ್ಣೀರಿನಿಂದ ಬರುತ್ತಾ ಇರ್ತಾಳೆ. ದೂರದಿಂದ ಎಲೀಷ ಪ್ರವಾದಿ ನೋಡಿ ತನ್ನ ಸೇವಕನಿಗೆ ಹೇಳುತ್ತಾನೆ, ಯಾಕೆ ಅಷ್ಟು ರಭಸವಾಗಿ ಶೂನೇಮ್ಯ ಸ್ತ್ರೀ ಬರ್ತಾ ಇದ್ದಾರೆ, ಹೋಗಿ ಕೇಳು ಎಂದು. ಆದರೆ ಆಕೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ ಶಿಷ್ಯನಿಗೆ ಹೇಳಿ ದೈವ ಪುರುಷ ಎಲೀಷನ ಬಳಿ ಹೋಗುತ್ತಾರೆ. ಆಗ ಆಕೆ ಅಳುವುದನ್ನು ನೋಡಿ ಶಿಷ್ಯನು ಆಕೆನ ಗೇಹಜಿ ದೂರ ಎಳೆಯಲು ಹೋದಾಗ, ತಡೆಯಬೇಡ, ಆಕೆಯ ದುಃಖವನ್ನೆಲ್ಲ ಚೆಲ್ಲಲಿ, ಆಕೆ ಗೋಳಾಡಿ ಕಣ್ಣೀರು ಹಾಕಿದ ಮೇಲೆ
ನನ್ನ ಮಗನ ಪರಿಸ್ಥಿತಿಯನ್ನು ವಿವರಿಸಿ ಹೇಳುತ್ತಾಳೆ. ತಕ್ಷಣವೇ ಎಲೀಷ ತನ್ನ ಶಿಷ್ಯನಿಗೆ ಹೇಳುತ್ತಾನೆ, ನೀನು ಹೋಗು ಎಂದು. ಆದರೆ ಆಕೆ ಹೇಳ್ತಾಳೆ, ನೀವೇ ಬಾರದ ಹೊರತು ನಾನು ಇಲ್ಲಿಂದ ಹೋಗುವುದಿಲ್ಲ ಎಂಬುದಾಗಿ. ಕೊನೆಗೆ ಎಲೀಷನೇ ಹೋಗಿ ಆ ಮಗುವನ್ನು ತನ್ನ ಕರಗಳಲ್ಲಿ ಎತ್ತಿಕೊಂಡು ಆ ಮಗುವಿನ ಮೇಲೆ ಬಿದ್ದು, ಅದನ್ನು ನೀವು ಓದಬೇಕು. ಅನಂತರ ಹುಡುಗನ ಬಾಯಿ ಕಣ್ಣು ನೋಡಿ, ಮೊದಲು 32ನೇ ವಚನ. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನನ್ನು ತನ್ನ ಮಂಚದ ಮೇಲೆ ಇಟ್ಟಿರುವುದನ್ನು ಕಂಡನು. ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಸರ್ವೇಶ್ವರನನ್ನು ಪ್ರಾರ್ಥಿಸಿದನು. ಸೊ ಮಗನೇ, ನೀನು ರೋಗಾವಸ್ಥೆಯಿಂದ ನರಳುತ್ತಿರುವಾಗ ದೇವರಲ್ಲಿ ಪ್ರಾರ್ಥಿಸು. ಸಂಕಟದಲ್ಲಿರುವೆಯೋ ಪ್ರಾರ್ಥಿಸು, ನೋವಿನಲ್ಲಿರುವೆಯೋ ಪ್ರಾರ್ಥಿಸು, ರೋಗದಿಂದ ನರಳುತ್ತಿರುವೆಯೋ ಪ್ರಾರ್ಥಿಸು. ಕರುಣೆಯು ದಯೆಯು ಪ್ರೀತಿಯು ಉಳ್ಳ ದೇವರು ನಮ್ಮನ್ನು ಖಂಡಿತವಾಗಿ ಗುಣಪಡಿಸಿ ನಮ್ಮನ್ನು ಸಂತೈಸಿ ಬಲಪಡಿಸುವವರಾಗಿದ್ದಾರೆ. ಕಾರಣ ಆತ ಸೌಖ್ಯದಾಯಕ. ಯೆಹೋವ ರಾಫಾ, ಸರ್ವೇಶ್ವರನೇ ನಮ್ಮ ಸೌಖ್ಯದಾಯಕ. ಅನಂತರ ಹುಡುಗನ ಬಾಯಿ ಕಣ್ಣು ಕೈಗಳಿಗೆ ತನ್ನ ಬಾಯಿ ಕಣ್ಣು ಕೈಗಳು ಮುಟ್ಟುವಂತೆ ಅವನ ಮೇಲೆ ಬೋರಲು ಬಿದ್ದನು. ಆದ್ದರಿಂದ ಹುಡುಗನ ದೇಹ ಬೆಚ್ಚಗಾಯಿತು. ಅವನು ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಒಡ್ಡಾಡಿ ತಿರುಗಿ ಅವನ ಮೇಲೆ ಬೋರಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. 7 ಸಾರಿ ಅಕ್ಷಿ ಹಾಕಿ ಅವನ ತಲೆಯ ಎಲ್ಲ ಒಂದು ಭಾರ ಬಿಡುಗಡೆ ಆಗಿ ಸೌಖ್ಯವನ್ನು ಪಡೆದುಕೊಂಡನು. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಈ ಸಮಯದಲ್ಲಿ ವಿಶೇಷವಾಗಿ ಕಣ್ಗಳನ್ನು ಮುಚ್ಚುವ ಸಮಯದಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ಜಡಿದಾಗ ಆ ಒಂದೊಂದು ಚೂಪಾದ ಮುಳ್ಳುಗಳು ಯೇಸುವಿನ ತಲೆಯನ್ನು ಚುಚ್ಚಿ ಒಳಗಡೆ ತೂರಿ ಹೋಗಿ ಯೇಸು ಪಟ್ಟ ಪಾಡು ಯಾತನೆ, ಆ ಸುರಿಸಿದ ರಕ್ತ ನಮ್ಮ ಸೌಖ್ಯಕ್ಕಾಗಿ, ನನ್ನ ಬಿಡುಗಡೆಗಾಗಿ. ಯೇಸುವೆ, ಶಿಲುಬೆಯ ಮೇಲೆ ಆ ಮುಳ್ಳು ಕಿರೀಟದಿಂದ ನೀವು ಜಜ್ಜಲ್ಪಟ್ಟು ಅನುಭವಿಸಿದ ಗಾಯ ನನ್ನ ಸೌಖ್ಯಕ್ಕಾಗಿ ಎಂದು ವಿಶ್ವಾಸಿಸುತ್ತೇನೆ. ಯೇಸುವೆ, ಆ ಮುಳ್ಳಿನ ಕಿರೀಟ ನಿಮ್ಮ ಶಿರಸ್ಸನ್ನು ಚುಚ್ಚಿದಾಗ ನೀವು ಸುರಿಸಿದ ರಕ್ತ ನನ್ನನ್ನು ಗುಣಪಡಿಸಲಿ ಎಂದು ವಿಶ್ವಾಸಿಸುತ್ತೇನೆ ಎಂದು ಕಣ್ಗಳನ್ನು ಮುಚ್ಚಿ ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು, ವಿಶೇಷವಾಗಿ ಈ ಮೈಗ್ರೇನ್, ತಲೆನೋವು, ತಲೆ ಸಿಡಿತ, ಮನೋವೇದನೆ ಇವುಗಳಿಂದ ನರಳುತ್ತಿರುವ ವ್ಯಕ್ತಿಗಳನ್ನು ಸಮರ್ಪಣೆ ಮಾಡುತ್ತೇನೆ. ರೋಗಿಗಳ ಮೇಲೆ ಕರುಣೆ ತೋರು ದೇವ. ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಹಸ್ತದಿಂದ ಎಲ್ಲ ರೋಗಿಗಳನ್ನು ಮುಟ್ಟಿರಿ ಯೇಸುವೆ. ಅಂದು ಪ್ರವಾದಿ ಎಲೀಷನ ಕಣ್ಣುಗಳು ಆ ಮಗುವಿನ ಕಣ್ಣುಗಳ ಮೇಲೆ, ಅವನ ಕೈ ಮಗುವಿನ ಕೈಯ ಮೇಲೆ, ಅವನ ಬಾಯಿ ಮಗುವಿನ ಬಾಯಿಯ ಮೇಲೆ, ಅವನ ಶರೀರ ಮಗುವಿನ ಶರೀರದ ಮೇಲೆ ಬಿದ್ದು ಎಲೀಷನ ಉಸಿರು ಆ ಮಗುವಿಗೆ ತಾಕಿದಾಗ, ಎಲೀಷನ ಶರೀರದ ಸ್ಪರ್ಶ ಆ ಮಗುವಿಗೆ ತಾಕಿದಾಗ ಸತ್ತು ಬಿದ್ದಿದ್ದ ಹುಡುಗ ಜೀವಕ್ಕೆ ಎಬ್ಬಿಸಲ್ಪಟ್ಟ ರೀತಿಯಲ್ಲಿ ಯೇಸುವೆ, ನಿಮ್ಮ ಗಾಯಗೊಂಡ ಕರದಿಂದ ಪ್ರತಿಯೊಬ್ಬ ರೋಗಿಗಳನ್ನು ಮುಟ್ಟಿರಿ ಯೇಸುವೆ. ನಿಮ್ಮ ನಾಮದಲ್ಲಿ ರೋಗ ಸೌಖ್ಯ ಉಂಟಾಗಲಿ. ನಿಮ್ಮ ರಕ್ತದಿಂದ ಪ್ರತಿಯೊಬ್ಬರನ್ನು ತೊಳೆದು ಶುದ್ಧೀಕರಿಸಿರಿ. ನಿಮ್ಮ ಚಿಂತಾ ಭಾರವನ್ನೆಲ್ಲ ನನಗೆ ಬಿಟ್ಟು ಬಿಡಿ, ನನಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ ಎಂದು ನುಡಿದ ಕರ್ತನೆ, ಅವರ ಚಿಂತೆಗಳು, ಪೇಚಾಟಗಳು, ದುಃಖ ದುಗುಡದ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಭಯಪಡಬೇಡ, ಹೆದರಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯ ಹಸ್ತದಲ್ಲಿ ನಿಮ್ಮನ್ನು ಮುನ್ನಡೆಸುವೆನೆಂದು ವಾಗ್ದಾನ ಮಾಡಿದ ಪ್ರಭು ಯೇಸುವಿನ ಧೈರ್ಯವುಳ್ಳ ಸ್ಥೈರ್ಯವುಳ್ಳ ಪರಿಶುದ್ಧಾತ್ಮರು ಒಂದೊಂದು ಶರೀರದಲ್ಲಿ ಆವೇಶಿಸಿಕೊಳ್ಳಲಿ. ಅವರ ಎಲ್ಲ ನೋವುಗಳು ಬಿಡುಗಡೆಯಾಗಲಿ. ಸ್ವಸ್ಥ ಮನಸ್ಸು ಇಡೀ ದೇಹಕ್ಕೆ ಆರೋಗ್ಯಕರ. ಅವರ ಮನಸ್ಸು ಸ್ವಸ್ಥವಾಗಲಿ. ಆ ತಲೆಗೆ ಸಂಬಂಧಪಟ್ಟ ಬ್ಲಾಕ್ಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ರಕ್ತ ಸಂಚಲನೆ ಸರಾಗವಾಗಿ ಉಂಟಾಗಲಿ. ಅವರ ಶರೀರದಲ್ಲಿ ಲೋ BP ಅಥವಾ ಹೈ BP, ತಲೆ ಸುತ್ತಿಗೆ ಸಂಬಂಧಪಟ್ಟ ಎಲ್ಲ ಕೊರತೆಗಳು ಯೇಸು ನಾಮದಲ್ಲಿ ನೀಗಿ ಹೋಗಲಿ. ಕೀರ್ತನೆ 34:9-10ರಂತೆ ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸುವಿನ ನರಳುತ್ತದೆ. ಯೇಸುವನ್ನು ಹುಡುಕೋರಿಗೆ ಯಾವ ಕೊರತೆ ಇಲ್ಲ. ಯೇಸುವಿನ ಪರಿಪೂರ್ಣತೆಯಿಂದ ಅವರ ಶರೀರದ ಎಲ್ಲ ಕೊರತೆಗಳು ನೀಗಿ ಹೋಗಲಿ. ತಲೆಯನ್ನು ಮಾತ್ರವಲ್ಲ, ತಲೆಯಿಂದ ಕಾಲಿನವರೆಗೂ ಅವರ ಶರೀರದ ಒಂದೊಂದು ಅಂಗಾಂಗಗಳನ್ನು ಮುಟ್ಟಿ ಗುಣಪಡಿಸಿರಿ. 1 ಪೇತ್ರ 2:24 ವಚನ, ನಾವು ಪಾಪದ ಪಾಲಿಗೆ ಸತ್ತು, ರೋಗದ ಪಾಲಿಗೆ ಸತ್ತು, ಸತ್ಯಕ್ಕೋಸ್ಕರ ಪರಿಶುದ್ಧರಾಗಿ ಸುಕ್ಷೇಮಕರವಾಗಿ ಜೀವಿಸಬೇಕೆಂದೇ ಪ್ರಭು ಯೇಸು ನನ್ನ ಎಲ್ಲ ಪಾಪಗಳನ್ನು, ರೋಗಗಳನ್ನು ಅವರ ಶರೀರದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿದ್ದರು. ಯೇಸುವಿನ ಗಾಯಗಳಿಂದ ನನಗೆ ಗುಣವಾಯಿತು. ಈ ವಾಕ್ಯ
ಜೀವವೂ ಶಕ್ತಿಯೂ ಅಭಿಷೇಕವಾಗಿ ಪ್ರತಿಯೊಬ್ಬರ ಶರೀರದಲ್ಲಿ ಕಾರ್ಯ ಮಾಡಲಿ. ನನ್ನ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು. ಈ ವಚನಗಳು ಕೇಳುವವರ ಶರೀರದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಪರಿಪೂರ್ಣವಾದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಸೌಖ್ಯವನ್ನು, ಸಂರಕ್ಷಣೆಯನ್ನು, ಅಭಿಷೇಕವನ್ನು ಅವರಿಗೆ ಅನುಗ್ರಹಿಸಿ ನಿಮಗೆ ಸಾಕ್ಷಿಗಳಾಗಿ ಅವರು ನಿಲ್ಲುವಂತೆ ಕರುಣೆ ತೋರಿರಿ. ಯೆಹೋವ ರಾಫಾ, ಸರ್ವೇಶ್ವರನೇ ನಮ್ಮ ಸೌಖ್ಯದಾಯಕ, ಯೇಸುವೇ ನಮ್ಮ ಕುಟುಂಬದ ವೈದ್ಯರಾಗಿ ಕಾರ್ಯ ಮಾಡಿರಿ. ಎಲ್ಲ ರೋಗ ಬಾಧೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಈ ರೋಗ ರುಜಿನವನ್ನು ತರುವ ದುಷ್ಟ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಯೇಸುವಿನ ರಕ್ತ ಅವರ ಶರೀರ, ಮನಸ್ಸು, ಆತ್ಮ ಶುದ್ಧೀಕರಿಸಲ್ಪಡಲಿ. ಯೇಸುವಿನ ರಕ್ತ ಅವರ ಶರೀರವನ್ನು ಪವಿತ್ರೀಕರಿಸಿ ಸಂಪೂರ್ಣ ಸೌಖ್ಯ ಉಂಟಾಗಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ, ನೀವು ಸಹ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಜೀಸಸ್ ಈಸ್ ಮೈ ಫ್ಯಾಮಿಲಿ ಡಾಕ್ಟರ್. ಯೇಸು ನಿಮ್ಮ ಕುಟುಂಬದ ವೈದ್ಯರಾಗಿದ್ದಾರೆ, ಭಯಪಡಬೇಡಿ. ಆ ಕಷ್ಟದಲ್ಲಿ ಆಕೆ ಎಲಿಷಾ ಪ್ರವಾದಿಯನ್ನು ಹುಡುಕಿಕೊಂಡು ಹೋದಳು. ನಾವು ಸಹ ನೀನು ರೋಗ ಬಾಧೆಯಲ್ಲಿದ್ದೀಯೋ, ಸರ್ವೇಶ್ವರನಲ್ಲಿ ಪ್ರಾರ್ಥಿಸು, ಆತನು ನಿಮ್ಮನ್ನು ಸೌಖ್ಯಪಡಿಸಿ ಆಶೀರ್ವದಿಸುವರು. ಥ್ಯಾಂಕ್ ಯು.